ಎಲ್ಲರಿಗೂ ಎಜುಕೇಷನ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಂತಂದರೆ, ಇವತ್ತು ಅಗ್ನಿ ಬ್ರಿಡ್ಜ್ ಹಿಡಿದು ಫಸ್ಟ್ ಶಿಫ್ಟು ಅಂದರೆ 30 ಜನವರಿ ಫಸ್ಟ್ ಶಿಫ್ಟ್ನಲ್ಲಿ ನಡೆದ ಯಾವ ರೀತಿ ಕ್ವಶನ್ಗಳನ್ನು ಕೇಳಲಾಗಿದೆ ಅಂತ ಹೇಳಿ ನಾವಿಲ್ಲಿ ನೋಡೋಣ. ಮೊದಲಿಗೆ ಜಿ ಕೆ ಸೆಕ್ಷನ್ನಲ್ಲಿ ನೋಡೋದಾದರೆ, ಜಿ ಕೆನಲ್ಲಿ ಅತಿ ಹೆಚ್ಚು ಕರಾವಳಿಯನ್ನು ಹೊಂದಿರುವ ರಾಜ್ಯ ಯಾವುದಂದರೆ ಗುಜರಾತ್ ಅತಿ ಹೆಚ್ಚು ಕರಾವಳಿಯನ್ನು ಹೊಂದಿದ ರಾಜ್ಯ. ಆಮೇಲೆ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ನ ಕೇಂದ್ರ ಕಚೇರಿ ಎಲ್ಲಿದೆ. ಆಮೇಲೆ ಈ ಚೌರಿ ಚೌರ ಘಟನೆ ನಡೀತಲ್ಲ, 1922ರಲ್ಲಿ ನಡೆದ ಚೌರಿ ಚೌರ ಘಟನೆ ಯಾವಾಗ ನಡೀತು ಅಂತ ಕೇಳ್ಯಾರ. ಆಮೇಲೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಯಾವಾಗ ನಡೀತು ಅಂತ ಕೇಳ್ಯಾರ. ಹರಪ್ಪ ನಿವೇಶನವನ್ನು ಕಂಡುಹಿಡಿದವರು ಯಾರು ಅಂತ ಹೇಳಿ ಒಂದು ಕ್ವಶನ್ ಬಂದಿತ್ತು. ಇನ್ನು ಅಮೇರಿಕಾದ ಉಪರಾಷ್ಟ್ರಪತಿ ಯಾರು ಅಂತ ಕೇಳಿದರು. ವೇದಗಳ ಬಗ್ಗೆ ಕೇಳಿದರು. ಉಪರಾಷ್ಟ್ರಪತಿ ಅಂತಂದರೆ ನಮಗೂ ಭಾರತದ ಉಪರಾಷ್ಟ್ರಪತಿ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತೆ, ಅದನ್ನು ಕೂಡ ಕ್ವಶನ್ನ ಕೇಳಿದ್ದಾರೆ. ಭಾರತ ಉಪರಾಷ್ಟ್ರಪತಿ ಯಾರು ಅಂತಲೂ ಕೂಡ ಕೇಳಿದ್ದಾರೆ. ಉಪರಾಷ್ಟ್ರಪತಿಯವರ ಅವಧಿ ಕೇಳ್ಬೋದು, ರಾಷ್ಟ್ರಪತಿ ಅವಧಿಯವರು ಕೇಳ್ಬೋದು. ಆಮೇಲೆ ಉಪರಾಷ್ಟ್ರಪತಿ ಆಗಲು ಎಷ್ಟು ವಯಸ್ಸಾಗಿರ್ಬೇಕು ಕೇಳ್ಬೋದು. ಈ ಥರ ಎಲ್ಲ ಕ್ವಶನ್ ಕೂಡ ಕೇಳ್ಬೋದು. ಆಮೇಲೆ ವೇದಗಳ ಬಗ್ಗೆ ಕೂಡ ಕೇಳಿದ್ದಾರೆ. ವೇದಗಳು ಎಷ್ಟು, ಅದರಲ್ಲಿ 1ನೇ ವೇದ ಯಾವುದು, 2ನೇ ವೇದ ಯಾವುದು, ಋಗ್ವೇದದಲ್ಲಿ ಎಷ್ಟು ಸ್ತೋತ್ರಗಳಿವೆ, ಈ ಥರ ಎಲ್ಲ ಕೂಡ ಕೇಳ್ತಾರೆ. ಇನ್ನು RBI ಗವರ್ನರ್ ಯಾರು ಅಂತೇಳಿ ಇದು ಕೂಡ ಕ್ವಶನ್ ಕೇಳಿದರು. ಇನ್ನು ವಿಧಿಗಳ ಬಗ್ಗೆ ಕೇಳ್ತಾರಂತೆ. ಮೊದಲೇ ಹೇಳಿದೆ, ವಿಧಿ ಮತ್ತು ತಿದ್ದುಪಡಿಗಳ ಬಗ್ಗೆ 17ನೇ ವಿಧಿಯ ಬಗ್ಗೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದರು. ಆಮೇಲೆ ಮೌಂಟ್ ಎವರೆಸ್ಟನ್ನು ಏರಿದ ಮೊದಲ ಮಹಿಳೆ ಯಾರು. ಆಮೇಲೆ ರಾಷ್ಟ್ರೀಯ ಯುವ ದಿನ. ಇನ್ನು ಪ್ಯಾರಿಸ್ ಒಲಿಂಪಿಕ್ಕದ ಮುಕ್ತಾಯದ ಧ್ವಜಧಾರಿಗಳು ಯಾರು ಅಂತ ಕೂಡ ಕೇಳಿದರು. ಆಮೇಲೆ ಬಿಹಾರದ ಮುಖ್ಯಮಂತ್ರಿ ಯಾರು ಕೇಳಿದರು. ತಮಿಳುನಾಡು ಮುಖ್ಯಮಂತ್ರಿ ಯಾರು. ಆಮೇಲೆ ಸೇನಾ ದಿನವನ್ನು ಯಾವಾಗ ಆಚರಿಸುತ್ತಾರೆ, ರಾಷ್ಟ್ರೀಯ ಯುವ ದಿನವನ್ನು ಯಾವಾಗ ಆಚರಿಸ್ತಾರೆ. ಈ ರೀತಿ ಜಿ ಕೆ ಕ್ವಶನ್ಗಳು ಬಂದು ಇಷ್ಟು ಏನು ಅಂತಂದರೆ ಇವು ಜಿ ಕೆ ಕ್ವಶನ್ಗಳು ಇದ್ದು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾ ಡೈಲಿ ಶಿಫ್ಟ್ ವೈಸ್ ಏನು ಕ್ವಶನ್ ಇರ್ತಾವೆ ಅಲ್ಲ ಹಾಕ್ತಾ ಇರ್ತೀನಿ. ನಿಮಗೆ ನೋಟಿಫಿಕೇಶನ್ ಬಂದಾಗ ನೀವು ಕೂಡ ಅದನ್ನು ನೋಡ್ಬೋದು, ನಿಮಗೂ ಕೂಡ ನೋಟಿಫೈ ಬರುತ್ತೆ. ನೆಕ್ಸ್ಟು ಸೈನ್ಸಲ್ಲಿ ಇನ್ನು ಸೈನ್ಸ್ನಲ್ಲಿ ಒಂದು ಶುಗರ್ ಫಾರ್ಮುಲಾವನ್ನು ಕೇಳಿದರು. ಆಮೇಲೆ ಜೀವಕೋಶಗಳ ಶಕ್ತಿ ಉತ್ಪಾದನಾ ಕೇಂದ್ರ ಅಂಥೇಳಿ ಯಾವುದನ್ನು ಕರೀತಾರೆ, ಮೈಟೋಕಾಂಡ್ರಿಯಾವನ್ನು ಜೀವಕೋಶಗಳ ಶಕ್ತಿ ಉತ್ಪಾದನಾ ಕೇಂದ್ರವನ್ನು ಕರೀತಾರೆ ಹೇಳಿದ್ದೆ. ಆಮೇಲೆ ಶಕ್ತಿಯ ಮೂಲಮಾನ ಯಾವುದು ಅಂತ ಹೇಳಿದ್ದೆ. ಯಾವುದಂತ ಕೇಳ್ತಾರೆ. ಮಾನವನಲ್ಲಿ ಎಷ್ಟು ಜೊತೆ ಕ್ರೋಮೋಸೋಮ್ಗಳು, 23 ಜೊತೆ. ಸಿಂಗಲ್ ಕೇಳಿದರೆ 46 ಅಂತೇಳಿ ಹಾಕಬೇಕು. ಇನ್ನು ರಕ್ತದ ಶುದ್ಧೀಕರಣ ಎಲ್ಲಿ ಆಗುತ್ತೆ. ರಕ್ತದ ಶುದ್ಧೀಕರಣ ಎಲ್ಲಿ ಆಗುತ್ತದೆ ಅಂತಂದರೆ ಕಿಡ್ನಿನಲ್ಲಿ ರಕ್ತ ಶುದ್ಧೀಕರಣ ಆಗುತ್ತೆ. ಆಮೇಲೆ ರೇಡಿಯೋ ವಿಕಿರಣದ ಬಗ್ಗೆ ಒಂದು ಕೂಡ ಕ್ವಶನ್ ಬಂದಿತ್ತು. ವಿಟಮಿನ್ ಎ ಇಂದ ಯಾವ ರೋಗ, ವಿಟಮಿನ್ ಎ ಕೊರತೆಯಿಂದ ಯಾವ ರೋಗ ಬರುತ್ತದೆ. ನೀವು ವಿಟಮಿನ್ಗಳ ಬಗ್ಗೆ ತಿಳ್ಕೊಂಡು ಹೋಗ್ರಿ. ಎಲ್ಲವೂ ಒಂದು ಚಾರ್ಟನ್ನು ನಾನು ಹಾಕಿದ್ದೀನಿ. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದೆ, ಅದರಲ್ಲಿ ಎಲ್ಲವನ್ನು ಕೂಡ ಹೇಳಿದೆ. PDF ಕೂಡ ಕೊಟ್ಟಿದೆ ನಿಮ್ಗೆ. ಸೈನ್ಸ್ ಇವೇ ಬರ್ತದೆ. ಸೊ ಅವೇ ಕ್ವಶನ್ ಕೂಡ ಬಂದಿವೆ. ಇನ್ನು ಹಾಲು ಮೊಸರಾಗಲು ಯಾವ ಬ್ಯಾಕ್ಟೀರಿಯಾ ಇದನ್ನು ಮಾಡ್ತಂದ್ರೆ ಲ್ಯಾಕ್ಟೋಬ್ಯಾಸಿಲಸ್ ಅಂತ ಬರುತ್ತೆ ಅದು. ಆಮೇಲೆ ವಸ್ತುವಿನ 4ನೇ ಮೂಲ ಯಾವುದು. ವಸ್ತುವಿನ 4ನೇ ಮೂಲ ಪ್ಲಾಸ್ಮಾ ಆಗಿರುತ್ತೆ. ಆಮೇಲೆ ನೀರಿನ ಅಣುಸೂತ್ರ ಯಾವುದು, H2O ಈ ಥರ. ಆಮೇಲೆ ಮಾನವನ ದೇಹದ ಅತಿ ದೊಡ್ಡ ಮೂಳೆ ಯಾವುದು. ಇನ್ನು ರಕ್ತದ pH ಮೌಲ್ಯ ಎಷ್ಟು ಇರುತ್ತದೆ. ಸೊ ಇಷ್ಟು ಏನಂದರೆ ಸೈನ್ಸ್ಗೆ ಸಂಬಂಧಪಟ್ಟ ಕ್ವಶನ್ಗಳು ಬಂದಿದ್ದು. ಇನ್ನು ಮ್ಯಾಥ್ಸಿಗೆ ನೋಡೋದಾದರೆ, ಮ್ಯಾಥ್ಸಲ್ಲಿ 8000ನಲ್ಲಿ 25ನೇ ಭಾಗ ಎಷ್ಟಾಗುತ್ತೆ ಅಂತ ಕೇಳಿದರು. ಸೊ ಇದು ಎಷ್ಟು, 8000ದಲ್ಲಿ 25 ಭಾಗ ಅಂತಂದರೆ ಇಂಟು 25 ಮಾಡಿದರೆ /100 ಹಾಕಿ 25 4 ಸೊ ಆನ್ಸರು 2000 ಆಗುತ್ತೆ. ಸೊ 2000 ಅನ್ನೋದು ಇದರದ್ದು ಆನ್ಸರು. ಈ ಥರ ಲೆಕ್ಕ ಕೂಡ ಬಂದಿದ್ದು. ಇನ್ನು ಷಟ್ಭುಜದಲ್ಲಿ ಎಷ್ಟು ಭುಜಗಳಿರುತ್ತವೆ ಅಂತ ಕೇಳಿದ್ರು. ಷಟ್ಭುಜಗಳಲ್ಲಿ ಎಷ್ಟು ಭುಜಗಳಿರುತ್ತವೆ ಅಂತಂದರೆ 6 ಇರುತ್ತೆ. ಇನ್ನು ಪರ್ಸೆಂಟೇಜ್ ಮೇಲೆ ಕೂಡ ಕ್ವಶನ್ ಬಂದಿದ್ದು. ಆಮೇಲೆ ಲಸಾಮಸ ಮೇಲೆ ಬಂದಿದ್ದು. ಮೆನ್ಸುರೇಷನ್ ಅಂದರೆ ವಿಸ್ತೀರ್ಣ ಎಷ್ಟು, ಆಯತದ ವಿಸ್ತೀರ್ಣ ಎಷ್ಟು, ಚೌಕದ ವಿಸ್ತೀರ್ಣ ಎಷ್ಟು, ಸುತ್ತಳತೆ ಎಷ್ಟು, ಈ ಥರ ಕ್ವಶನ್ಸ್ ಕೂಡ ಕೇಳಿದರು. ಸಮಯ ಮತ್ತು ಕೆಲಸ, ಆಮೇಲೆ ಸಮಯ ಮತ್ತು ದೂರ, ಇದ್ರ ಮೇಲೆ ಕೂಡ ಕೇಳಿದ್ರು ಕ್ವಶನ್. ಇನ್ನು ಬ್ಯಾಡ್ ಅನ್ನೋದು 7 ಆದರೆ ಆ್ಯಂಟ್ ಅನ್ನೋದು ಏನಾಗುತ್ತೆ ಅಂತ. ಸೊ ಬ್ಯಾಡ್ ಅಂದರೆ B ಅಂದರೆ 2 ಅಲ್ಫಾಬೆಟಿಕಲ್ಲಿ, A ಅಂದರೆ 1, D ಅಂದರೆ 4. ಸೊ 3 ಕೂಡಿಸಿದ್ರೆ ಎಷ್ಟಾಯಿತು, 7 ಆಯಿತು. ಈ ಥರ ಇದನ್ನು ಕೂಡಿಸಿದರೆ ಎಷ್ಟಾಗುತ್ತೆ ಅಂತ ಕೂಡ ಕೇಳಿದ್ರು. ಈ ಥರ ಕ್ವಶನ್ನು ರೀಸನಿಂಗಲ್ಲಿ ಬರುತ್ತೆ. ರೀಸನಿಂಗಲ್ಲಿ 5 ಕ್ವಶನ್ ಬರುತ್ತೆ, ಎಲ್ಲವೂ ಈಜಿ ಇರುತ್ತೆ. ಸೊ ಎಲ್ಲವನ್ನು ಹಾಕಿ ಬನ್ನಿ, ಯಾವುದೇ ಒಂದು ಕ್ವಶನನ್ನು ಬಿಟ್ಟು ಬರಬೇಡಿ. ಇಷ್ಟು ಕ್ವಶನ್ಗಳು ಏನಂತಂದರೆ ಈ ಫಸ್ಟ್ ಶಿಫ್ಟ್ನಲ್ಲಿ ಕೇಳಿದಂತಹ ಕ್ವಶನ್ಗಳಾಗಿದ್ದು. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ನಮಸ್ಕಾರ.